ಹಾಗೆ ಬೆಕ್ಕು ಎಲ್ರಿಗೂ ಪೆಟ್ ಅಂತ. ಸೊ ಎಲ್ಲರೂ ಕೂಡ ಸಾಕ್ತಾರೆ, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಸಾಕ್ತಾರೆ. ಈಗ ಒಂದು ಕಾರಿಗೆ ಅದು ಎಷ್ಟು ಲಕ್ಷ ಕೊಟ್ಟು ತಗೊಂತಾರೋ ಎಲ್ಲೋ ಗೊತ್ತಿಲ್ಲ, ಆದ್ರೆ ಈ ಒಂದು ಡಾಗ್ ಹಾಗೆ ಕ್ಯಾಟಿಗೆ ಒಂದು ಪೆಟ್ ಆಗಿ ಲಕ್ಷ ಕೊಟ್ಬಿಟ್ಟು ತಗೊಂತಾರೆ. ತುಂಬಾ ಪ್ರೀತಿಯನ್ನ ಮಾಡ್ತಾರೆ. ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ತುಂಬಾ ಪ್ರೀತಿಯಿಂದ ಅದನ್ನ ಸಾಕ್ತಾರೆ. ಅದಿಲ್ಲ ಅಂದ್ರೆ ಮನೇಲಿ ಏನೂ ಇಲ್ವೇ ಇಲ್ಲ ಅನ್ನೋ ತರ ಆಡ್ತಾರೆ. ಆಮೇಲೆ ಅದೆಲ್ಲರೂ ಮಿಸ್ ಆಗಿದ್ರೆ ಅವರು ಅಷ್ಟೊಂದು ಕಣ್ಣೀರ್ ಹಾಕ್ತಾರೆ. ಒಬ್ಬ ಮನುಷ್ಯನ ಕಳ್ಕೊಂಡಂಗೆ ಆ ಪ್ರಾಣಿಗಳನ್ನ ಕಳ್ಕೊಂಡಿರೋ ತರ ಕಣ್ಣೀರನ್ನ ಹಾಕ್ತಾರೆ. ಅಷ್ಟು ತುಂಬಾ ಚೆನ್ನಾಗಿ ನಾಯಿಗಳನ್ನ ಸಾಕ್ತಾರೆ. ಇಂತಹ ನಾಯಿನ ಮುಂದಿಟ್ಕೊಂಡು ಇವನು ಮೋಸ ಮಾಡ್ತಾನಲ್ವಾ, ಇವನ ಅಸಲಿ ಕತೆ ಇಷ್ಟಕ್ಕೆ ನಿಂತಿಲ್ಲ. ಏನ್ ಹೇಳಿ, ಇವನ ಅಸಲಿ ಕತೆ ಇಷ್ಟಕ್ಕೆ ನಿಂತಿಲ್ಲ. ನಾಳೆ ಪಾರ್ಟ್ 2 ಇದೆ. ನಾಳಿನ ವಿಡಿಯೋ, ನಾಳಿನ ಸ್ಟೋರಿಗಳನ್ನ ನೀವೇನಾದ್ರೂ ಇವನ್ನ ಕೇಳಿದ್ರೆ ನೀವೇ ಅವನನ್ನ ಹುಡ್ಕೊಂಡು ಹೋಗಿ ಹೊಡಿತೀರಾ. ಅಂತಹ ಅಸಲಿ ಸ್ಟೋರಿ ಇದೆ. ಇದು ಜಸ್ಟ್ ಏನ್ ಹೇಳಿ ಟ್ರೈಲರ್ ಅಷ್ಟೇ. ಇವತ್ತು ಟ್ರೈಲರ್ ಬಿಟ್ಟಿದೀವಿ, ನಾಳೆ ಪಿಕ್ಚರ್ ಇದೆ. ಆ ಪಿಕ್ಚರ್ನ ನೋಡಿದ್ರೆ ನಿಜವಾಗ್ಲೂ ನೀವು ಶಾಕ್ ಆಗ್ತೀರಾ, ನಿಜವಾಗ್ಲೂ ನೀವು ಹುಡ್ಕೊಂಡೋಗಿ ಅವನಿಗೆ ಹೊಡಿತೀರಾ. ಅಂತಹ ಮಹಾ ಮೋಸವನ್ನ ಮಾಡಿದ್ದಾನೆ ಡಾಗ್ ಸತೀಶ. ಸೊ ಅದನ್ನ ನಾನು ಇವತ್ತು ರಿವೀಲ್ ಮಾಡಲ್ಲ, ನಾಳೆ ರಿವೀಲ್ ಮಾಡ್ತೀನಿ. ನಾಳೆ 4 ಗಂಟೆಗೆ ಇದೇ ಒಂದು ಇದ್ರಲ್ಲಿ ಅವನ ಪಿಕ್ಚರ್ ಬಿಡುತ್ತೆ. ಅವನು ಮಾಡಿರುವಂತಹ ಮಹಾ ಮೋಸದ ವಂಚನೆ ರಿವೀಲ್ ಆಗುತ್ತೆ. ಸೊ ನೋಡ್ತಾ ಇರಿ ನಾಳೆ ಯಾವ ತರ ಇರುತ್ತೆ, ಇವನ ಪಿಕ್ಚರ್ ಹೇಗಿರುತ್ತೆ, ಇವನು ಯಾವ ತರ ಮಹಾ ಮೋಸವನ್ನ ಮಾಡಿದ್ದಾನೆ, ಸ್ಟಾರ್ಗಳಿಗೆ ವಂಚನೆಯನ್ನ ಮಾಡಿದ್ದಾನೆ, ರಾಜಕಾರಣಿಗಳಿಗೆ ಯಾವ ತರ ವಂಚಿಸಿದ್ದಾನೆ ಅಂತ. ಸೊ